ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಓಪನ್ ಮಾಡಲಾಗಿತ್ತು. ಬಟ್ ಯೋಜನೆಯನ್ನು ಜಾರಿಗೆ ತರಬೇಕಾಗಿರುವ ಸಂದರ್ಭದಲ್ಲಿದ್ದಂತಹ ಹುಮ್ಮಸ್ಸು ಆಮೇಲೆ ಸರ್ಕಾರಕ್ಕಿದ್ದಂತೆ ಕಾಣಿಸ್ತಾ ಇಲ್ಲ. ನಮ್ಮ ಕ್ಲಿನಿಕ್ಕಿಗೆ ಚಿಕಿತ್ಸೆ ಹೋದರೆ ವೈದ್ಯ ಸಿಬ್ಬಂದಿಯೇ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಸರ್ಕಾರದಿಂದ ಕೆಲವೊಂದು ಮೆಡಿಸಿನ್ಗಳ ಸಪ್ಲೈಯೇ ಪೂರೈಕೆ ಆಗ್ತಾ ಇಲ್ಲ. ಕೆಲ ಲ್ಯಾಬ್ ಪರೀಕ್ಷೆಗಳಂತೂ ಇಲ್ಲವೇ ಇಲ್ಲ ಅನ್ನೋದು ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗ್ತಾ ಇದೆ. ಈ ಮೂಲಕ ಅವ್ಯವಸ್ಥೆಗಳ ಆಗರವಾಗಿದೆ ನಮ್ಮ ಕ್ಲಿನಿಕ್ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಕ್ಲಿನಿಕ್ಕಿಗೆ ಪೇಷಂಟ್ಸ್ ಹೋದರೂ ಕೂಡ ಅವರನ್ನು ಟ್ರೀಟ್ ಮಾಡೋದಕ್ಕೆ, ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿಬ್ಬಂದಿಗಳು ಇಲ್ಲ. ಮತ್ತೊಂದು ಕಡೆ ಮೆಡಿಸಿನ್ನು ಸಿಗ್ತಾ ಇಲ್ಲ. ಮತ್ಯಾವ ಪುರುಷಾರ್ಥಕ್ಕಾಗಿ ನಮ್ಮ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದೀರಿ ಅಂಥೇಳಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ನಾನಾ ರೀತಿಯ ಸಮಸ್ಯೆಗಳು ಬೆಂಗಳೂರಿನಲ್ಲಿ ತಾಂಡವ ಆಡ್ತಾ ಇದ್ದು, ರಸ್ತೆ ಸಮಸ್ಯೆ ಆಗಿರಬಹುದು, ಇಂದಿರಾ ಕ್ಯಾಂಟೀನ್ ಸಮಸ್ಯೆ ಆಗಿರಬಹುದು, ಜೊತೆಗೆ ಹಲವು ಕಡೆಗಳಲ್ಲಿ ಸರಿಯಾಗಿ ನೀರು ಬರದೇ ಇರುವಂತಹ ಸಮಸ್ಯೆ ಆಗಿರಬಹುದು. ಅದರ ಜೊತೆಗೆ ಈಗ ನಮ್ಮ ಕ್ಲಿನಿಕ್ನಲ್ಲೂ ಕೂಡ ಹಲವು ರೀತಿಯ ಸಮಸ್ಯೆಗಳಿರೋದು ಎದ್ದು ಕಾಣಿಸ್ತಾ ಇದೆ. ಅವೈಲೇಬಲ್ ಇಲ್ಲ ಸರ್ ನಮ್ಮಲ್ಲಿ ಏನಾಯ್ತು ಅಂತಂದರೆ ಮಿಷಿನ್ಸ್ ಎಲ್ಲ ಇದೆ, ಕೆಲವೊಂದು ಮೆಡಿಸಿನ್ ಸಪ್ಲೈ ಇಲ್ಲ ಗೌರ್ಮೆಂಟಿಂದ, ಫಂಡ್ ಇಲ್ಲ ಅಂದ್ಬಿಟ್ಟು ಒಂದು ಮಂತಿಂದ ಹೋಲ್ಡ್ ಮಾಡಿದೆ ನಾನು. ಸೊ ಮಿಷಿನ್ಸ್ ಇದು ಸಪ್ಲೈ ಮಾಡಿದೆ ಸರ್, ನಾನು ನಿಮ್ಗೆ ಮಾಡ್ಕೊಡೋದು. ಕೆಲವೊಂದು ಸ್ಟಾಪ್ ಆಗಿದೆ ಟೆಸ್ಟ್ಗಳು ಇಷ್ಟೇ. ಮುಂಚೆ ಅಂದರೆ ಒಂದು ಮಂತಿಂದ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಒಂದು ಬ್ಲಡ್ ಟೆಸ್ಟ್ ಇಲ್ಲಿ ಖಾಲಿ ಶುಗರ್ ಮಾತ್ರ ಟೆಸ್ಟ್ ಇದಾಗಲ್ಲ. ಇದು ಖಾಲಿ ಇದು ಗೌರ್ಮೆಂಟ್ ಕ್ಲಿನಿಕ್ ಖಾಲಿ ಶುಗರ್ ಟೆಸ್ಟ್. ನಿಮ್ಗೆ ಫುಲ್ ಟೆಸ್ಟ್ ಬೇಕಂದ್ರೆ ಇದು PHCಗೆ ಹೋಗ್ಬೇಕು. ಇಲ್ಲದಿದ್ದರೆ ಇವಾಗ ಕ್ಲೋಸ್ ಆಯಿತು ಸರ್. ನಿಮ್ಗೆ ಇವಾಗ ಬ್ಲಡ್ ಡ್ರಾ ಮಾಡಿಕೊಂಡ್ರು ರಿಪೋರ್ಟ್ ಇವತ್ತು ಸಿಗಲ್ಲ, ನಾಳೆನೇ ಸಿಗುತ್ತೆ. ಪೇಷಂಟ್ ನಾಳೆ 10:30 11 ಗಂಟೆ ಆಗುತ್ತೆ. ಈಗ ಒಂದು ಹಾಫ್ ಆನ್ ಅವರಲ್ಲಿ ಸಿಗಲ್ಲ ಸಿಗಲ್ಲ ಸರ್. ಟೆಸ್ಟ್ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತೀರಾ? ಇಲ್ಲಾಂದ್ರೆ ನಾಳೆ ಇವತ್ತು ನೀವು ಇನ್ನೊಂದು 3:30ಗೆ ಬಂದಿದ್ರು ಆಗ್ತಿತ್ತು. 4:30 ಕ್ಲೋಸ್ ಆಗುತ್ತೆ. ಇದು 4:30 ಅಷ್ಟರಲ್ಲಿ ನಾವು ರಿಪೋರ್ಟ್ ಕೊಡ್ತಿದ್ವಿ. ಮಾರ್ನಿಂಗ್ 9:30 ಅಷ್ಟರಲ್ಲಿ ಬಂದರೂ ಓಕೆ, ಓಪನ್ ಇರುತ್ತೆ. ಇಲ್ಲ ಮೇಡಮ್, ಡಾಕ್ಟರ್ ಎಲ್ಲೋ ಇದ್ದಾರಮ್ಮ? 4:00 ಹಾಕಿದ್ರಲ್ಲ, ಇಲ್ಲ 4 ಇವಾಗವರೆ. 4 ಗಂಟೆಗೆ ಹೊರಟೋಗ್ಬಿಟ್ರು. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ಅಷ್ಟೇ 4 ಗಂಟೆ ರೈಟ್. ಇದೆಲ್ಲವೂ ಕೂಡ ಪಬ್ಲಿಕ್ ಟಿವಿ ನಡೆಸಿರ್ತಕ್ಕಂಥ ರಿಯಾಲಿಟಿ ಚೆಕ್. ಜೈ ಮಾರುತಿ ನಗರ, ಬೈರಸಂದ್ರ ವಾರ್ಡು, ಯಡಿಯೂರು ವಾರ್ಡು, ಸಂಪಂಗಿರಾಮ್ ನಗರ, ಗಾಯತ್ರಿ ನಗರ, ಎಲ್ಲಿ ಹೋದರೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಯಾಕೆ ಹೀಗಾಯಿತು ತಿಳ್ಕೊಳ್ಳೋಣ. ನನ್ನ ಕೊಲೀಗ ಪ್ರಕಾಶ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಹಲವಾರು ವಾರ್ಡ್ಗಳ ನಮ್ಮ ಕ್ಲಿನಿಕ್ಗಳಿಗೆ ತಾವು ಭೇಟಿ ಕೊಟ್ಟಿದ್ದೀರಿ, ಅಲ್ಲಿನ ಅವ್ಯವಸ್ಥೆ ಕೂಡ ಗೊತ್ತಾಯ್ತು ಏನು ಅಂತ. ಆದರೆ ಇದಕ್ಕೇನು ಕಾರಣ? ಆರೋಗ್ಯ ಇಲಾಖೆಯ ಇಚ್ಛಾಶಕ್ತಿಯ ಕೊರತೆನೇ ಹಿಂಗೆ ಕಾರಣ ಆಗಿದೆಯಾ, ಅಥವಾ ಫಂಡಿಂಗ್ಸ್ ಇಲ್ವಾ, ಸರ್ಕಾರದಲ್ಲಿ ದುಡ್ಡಿಲ್ವಾ, ಇದ್ದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? BJP ಅವಧಿಯಲ್ಲಿ ಇದು ಶುರುವಾಗಿದ್ದು ಅಂತ ಏನಾದರೂ ನಿರ್ಲಕ್ಷ್ಯನ? ಏನು ಕಾರಣ ಅಂತ? ಬಹುಮುಖ್ಯವಾಗಿ ಸರ್ಕಾರದ ಬಳಿ ಕಾಸು ಖಾಲಿ ಆಗಿದೆಯಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಸುಮಾರು 4-5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ರಿಯಾಲಿಟಿ ಚೆಕ್ಕನ್ನು ನಡೆಸಿದ್ದೀವಿ. ಎಲ್ಲ ಕಡೆಗಳಲ್ಲಿ ಕೂಡ ಮೆಡಿಸಿನ್ಗಳ ಕೊರತೆ ಉಂಟಾಗಿದೆ. ಸುಮಾರು 3 ತಿಂಗಳಿಂದ ಔಷಧಿಗಳು ಆಸ್ಪತ್ರೆಗೆ ಬರ್ತಾ ಇಲ್ಲ. ಜೊತೆಗೆ ಆಯಾ ವಾರ್ಡ್ಗಳಲ್ಲಿ ಅಲ್ಲಿರುವಂಥ ನಮ್ಮ ಕ್ಲಿನಿಕ್ಗಳಲ್ಲಿ ಲ್ಯಾಬ್ಗಳನ್ನು ಕೂಡ ಶುರು ಮಾಡಲಾಗಿದೆ. ಆದರೆ ಯಾವ ಟೆಸ್ಟಿಂಗ್ಗಳು ಕೂಡ ಅಲ್ಲಿ ಆಗೋದಿಲ್ಲ. ಕೇವಲ BP-ಯನ್ನು ಚೆಕ್ ಮಾಡ್ತಾರೆ, ಶುಗರನ್ನು ಚೆಕ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಆದರೆ ಯಾವುದೂ ಕೂಡ ಆರೋಗ್ಯ ಸೇವೆಗಳು ಅಲ್ಲಿ ಸಿಗ್ತಾ ಇಲ್ಲ. ಕೇಳಿದರೆ 3 ತಿಂಗಳಿಂದ ಮೆಡಿಸಿನ್ ಬಂದಿಲ್ಲ, ಇಂಡೆಂಟನ್ನು ನಾವು ಕಳಿಸಿದ್ದೀವಿ, ಆದರೆ ಈವರೆಗೂ ಕೂಡ ಬಂದಿಲ್ಲ ಅನ್ನುವಂಥದ್ದನ್ನು. ಎಷ್ಟು ದುರಾದೃಷ್ಟ ಅಂತಂದರೆ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಆಯಾ ನಮ್ಮ ಕ್ಲಿನಿಕ್ನ ವೈದ್ಯರು ಆಯಾ ಕ್ಷೇತ್ರಗಳಲ್ಲಿರುವಂತಹ NGO ದಾನಿಗಳ ಮೊರೆ ಹೋಗ್ತಾ ಇದ್ದಾರೆ. ಅವರ ಮೂಲಕವಾಗಿ ಮೆಡಿಸಿನ್ಗಳನ್ನು ಖರೀದಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ. ಸೊ ಹೀಗೆ ದಾನಿಗಳ ಮೊರೆ ಹೋಗಿ ಈ ಒಂದು ಮೆಡಿಸಿನನ್ನು ಖರೀದಿ ಮಾಡ್ತಾರೆ ವೈದ್ಯರು. ಸೊ ವೈದ್ಯರು ಈ ರೀತಿ ಇಂತಹ ಆಸ್ಪತ್ರೆಗಳಲ್ಲಿ ಈ ರೀತಿಯ ಕೊರತೆ ಇದೆ ಮೆಡಿಸಿನ್ಗಳದ್ದು, ಇಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ. ಅವರ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅನ್ನೋದಿಲ್ಲ ಅಂತ ಹೇಳಿದರೆ ಇನ್ನು ಆರೋಗ್ಯ ಅಧಿಕಾರಿಗಳ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ಸರಿಯಾದಂತಹ ವ್ಯವಸ್ಥೆಗಳು ಈ ಒಂದು ಕ್ಲಿನಿಕ್ಗಳಲ್ಲಿ ಇಲ್ಲ ಅಂತಂದರೆ ಮತ್ಯಾವ ಪುರುಷಾರ್ಥಕ್ಕೆ ಈ ಒಂದು ನಮ್ಮ ಕ್ಲಿನಿಕ್ಗಳನ್ನು ನಡೆಸಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಜೊತೆಗೆ ಆರೋಗ್ಯ ಇಲಾಖೆಯಿಂದನೇ
ನಮ್ಮ ಕ್ಲಿನಿಕ್ಗಳಿಗೆ, ಇಂದಿರಾ ಕ್ಲಿನಿಕ್ಗಳಿಗೆ, ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುದಾನಗಳನ್ನು ಮೀಸಲಿಟ್ಟಿರ್ತಾರೆ. ಆ ಒಂದು ಮೀಸಲಿಟ್ಟಿರುವಂತಹ ಹಣ ಎಲ್ಲಿ ಹೋಯಿತು ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆ ಮೂಡುತ್ತೆ. ಬಹುಮುಖ್ಯವಾಗಿ ಬಡವರು ಜೊತೆಗೆ ಮಧ್ಯಮ ವರ್ಗದವರು ಅತಿ ಹೆಚ್ಚಾಗಿ ಇಂತಹ ಕ್ಲಿನಿಕ್ಗಳನ್ನೇ ನಂಬ್ಕೊಂಡಿದ್ದಾರೆ. ಏನಾದರೂ ಹೆಚ್ಚುವರಿ ಆರೋಗ್ಯ ಸೇವೆಗಳು ಬೇಕು ಅಂದರೆ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಇಲ್ಲಿಂದ ರೆಫರ್ ಮಾಡಿ. ಸೊ ಅಂಥವರಿಗೆ ಈಗ ಆರೋಗ್ಯ ಸೇವೆಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ನಮ್ಮ ಕ್ಲಿನಿಕ್ಗಳೇ ICUನಲ್ಲಿವೆ, ನಮ್ಮ ಕ್ಲಿನಿಕ್ಗಳೇ ಕ್ರಿಟಿಕಲ್ ಕಂಡೀಷನಲ್ಲಿವೆ. ಮೊದಲು ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ನಮ್ಮ ಕ್ಲಿನಿಕ್ಗಳಿಗೆ, ಆಮೇಲೆ ಅದು ರೆಡಿ ಆದಮೇಲೆ ಬೇಕಾದರೆ ಬಡವರು, ನಿರ್ಗತಿಕರು ಅವ್ರುಗಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಿ. ಮೊದಲು ಈ ಕಡೆ ಆರೋಗ್ಯ ಇಲಾಖೆಯವ್ರ ಗಮನ ಹರಿಸಿ ದಿನೇಶ್ ಗುಂಡೂರಾವ್ ಅವರು ಇದಕ್ಕೇನು ಹೇಳ್ತಾರೆ ಅಂತ ಕೇಳೋಣ.